ಆಯ್ತು, ಮಾಡ್ಕೊತಿದ್ದೀರಿ ನೀವ್ಯಾಕೆ ಮಾಡ್ಕೊತಿದ್ದೀರಿ ಇವತ್ತು ಈಗ ಮಾನ್ಯ ಸಭಾಧ್ಯಕ್ಷರೇ, ಬೇರೆ ಸಂದರ್ಭ ಇರ್ತದೆ. ಯುದ್ಧ ನಡೆಸಿದ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಸ್ಟ್ರೈಕ್ ಮಾಡಿದ್ರೆ ಅದಕ್ಕೆ ಮೂರ್ಖರು ಅಂತ ಕಾಂಗ್ರೆಸ್ ಸ್ಟ್ರೈಕ್ ಮಾಡಿದ್ರೆ ಒಬ್ರು ಮಾತಾಡಿದ್ರೆ ಸಚಿವರು ಉತ್ತರ ಕೊಡ್ತಾರೆ. ಆಯ್ತು, ಸಚಿವರು ಉತ್ತರ ಕೊಡ್ತಾರೆ. ಗೋಪಾಲಕೃಷ್ಣ ಅವರು ಮಾತಾಡಿ ಸರ ಕೂತ್ಕೊಳ್ಳಿ ನೋಡಿ. ಜೀರೋ ಅವರಲ್ಲಿ ಮಾತಾಡಿ ಸಿಮ್ಮದ ಮಾತಾಡಿ ಮಂತ್ರಿ ಉತ್ತರ ಕೊಡ್ತಾರೆ. ಮಂತ್ರಿಗಳು ಉತ್ತರ ಕೊಡ್ತಾರೆ. ಅದಕ್ಕೆ ಆಯ್ತು, ಓಕೆ ಆಯ್ತು, ಕೂತ್ಕೊಳ್ಳಿ. ಸ್ಟ್ರೈಕ್ ಮಾಡಿದ್ರೆ ಮಂತ್ರಿ ಉತ್ತರ ಅರಗೋದಿಲ್ಲ ಅವ್ರಿಗೆ. ಮೋದಿ ಬಗ್ಗೆ ಎಷ್ಟು ಭಯ ಮಂತ್ರಿಗಳ ಉತ್ತರ ಕೊಡಿ. ಅರಗೋದಿಲ್ಲ ಅವ್ರಿಗೆ. ಮುಂಜಾನೆಯಿಂದ ಸಂಜೆ ಮೋದಿ 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 ಚಪ್ಪಲ. ನೀವು ಅಧಿಕಾರ ನಡೆಸೋ ಟೈಮಲ್ಲಿ ಸಿಕ್ಕಂತಿಲ್ಲ. ಆಯ್ತಪ್ಪ, ಇವಾಗ ಮಾತ್ರ ಆಗ್ತದ. ಒಂದ್ ಸೆಕೆಂಡ್, ಈಗ ಅಲ್ಲಿ ಸಮಸ್ಯೆ ಬಗೆಹರಿಸಿಗೆ ನೋಡಿ. ಈ ಚರ್ಚೆ ಬಿಡಿ, ಕೂತ್ಕೊಳ್ಳಿ. ಒಂದ್ ನಿಮಿಷ ಸರ್, ಅಡ ಒಂದ್ ನಿಮಿಷ ಸರ್, ಮುನಿಯಪ್ಪ ಸಾಹೇಬ್ರೆ ಒಂದ್ ನಿಮಿಷ ಕೂತ್ಕೊಳ್ಳಿ ಸರ್, ಮಾತಾಡ್ತೀನಿ. ಅಧ್ಯಕ್ಷರ ಮಂತ್ರಿ ಬೇರೆ ಅವಕಾಶ ಇದೆ. ಇವರು ಉತ್ತರ ಅವಕಾಶ ಮಾಡ್ಕೊಡಿ. ಅವ್ರು ಉತ್ತರ ಕೊಡ್ಲಿ, ಉತ್ತರ ಕೊಡ್ತಾ ಇದ್ದಾರೆ. ಒಂದ್ ಸೆಕೆಂಡ್, ಆಯ್ತಪ್ಪ ಕೂತ್ಕೊಳ್ಳಿ. ಈಗ ಸಮಸ್ಯೆ ಪರಿಹಾರ ಚರ್ಚೆ ಮಾಡಾಗ್ತದ. ರಂಗನಾಥ್ ಕೂತ್ಕೊಳ್ಳಿ. ಆಯ್ತಾ, ಒಂದ್ ಸೆಕೆಂಡ್ ನೋಡಿ. ಇರೋ ಸಮಸ್ಯೆಗೆ ಬಗೆಹರಿಸುವಂತ ನೋಡಿ. ನೀವು ಪರಸ್ಪರ ಚರ್ಚೆ ಮಾಡಿದ್ರೆ ರಂಗನಾಥ್ ಶಿಡ ಕೂತ್ಕೊಳ್ಳಿ. ಒಂದ್ ಸೆಕೆಂಡ್ ಪ್ಲೀಸ್ ಸರ್, ಒಂದ್ ನಿಮಿಷ. ಒಂದ್ ಸೆಕೆಂಡ್ ಮಾಡ್ತಾವ್ರೆ. ಅಧ್ಯಕ್ಷರೇ, ಈಗ ಆತಂಕ ಯಾಕೆ ಸಾರ್ವಜನಿಕರು? ಈಗ ಗ್ಯಾಸ್ಗೆ ಸಂಬಂಧಪಟ್ಟ ಮಾತ್ರ ಚರ್ಚೆ. ಸರ್, ನಾನು ಐ ವಿಲ್ ನಾಟ್ ಗೋಯಿಂಗ್ ಟು ಎನಿಥಿಂಗ್. ಆತಂಕ ಯಾಕೆ ಸಾರ್ವಜನಿಕರಲ್ಲಿ ಇರೋದು ಅಂದ್ರೆ ಫೆಬ್ರವರಿ ಕೇಂದ್ರ ಸಚಿವರು ಪಾರ್ಲಿಮೆಂಟ್ ನಲ್ಲಿ ಹೇಳ್ತಾರೆ ಏನಾದ್ರೂ ಯುದ್ಧ ಯಾರು ಅವಶ್ಯಕತೆ ಇಲ್ಲ, 75 ದಿನ ಆಗಷ್ಟು ಇಂಧನ ಇದೆ ಅಂತ ಫೆಬ್ರವರಿ 9 ನಲ್ಲಿ ಪಾರ್ಲಿಮೆಂಟ್ ನಲ್ಲಿ ಹೇಳ್ತಾರೆ. ಮಾರ್ಚ್ 6 ಏನಂತಾರೆ, ಪೆಟ್ರೋಲಿಯಂ ಮಿನಿಸ್ಟರ್ ಯಾವುದೇ ಶಾರ್ಟೇಜ್ ಇಲ್ಲ ಅಂತ ಹೇಳ್ತಾರೆ. ಈ ರೀತಿ ಆತಂಕ ಮಾರ್ಚ್ 7ನೇ ಸಚಿವರು ಡೊಮೆಸ್ಟಿಕ್ ಸಿಲಿಂಡರ್ 115 ರೂಪಾಯಿ, ಕಮರ್ಷಿಯಲ್ ಸಿಲಿಂಡರ್ ಏರಿಕೆ ಮಾಡಿ. ಅದಾದ್ಮೇಲೆ ಕೇಂದ್ರ ಸರ್ಕಾರ ಮಾರ್ಚ್ 10ನೇ ತಾರೀಕು ಏನ್ ಮಾಡುತ್ತೆ, ಎಸೆನ್ಷಿಯಲ್ ಸರ್ವಿಸಸ್ ಮೇಂಟೆನೆನ್ಸ್ ಆಕ್ಟ್ ಅನ್ನ ಜಾರಿ ಮಾಡ್ತಾರೆ. ಎಸ್ಮಾ ಆಕ್ಟ್ ಯಾವಾಗ ಜಾರಿ ಇದಾಗದು? when there is a crisis. From February 9 till March 10th, government is saying no need to panic, and you have got ಬರ್ತಾ ಇತ್ತು. ಮೋದಿ ಸರ್ಕಾರ ಓಕೆ ಮಾಡಬಾರ್ದು. ಎಲ್ಲ ಪೊಲಿಟಿಕ್ಸ್ ಮಾಡೋದು ನೀವು, ಹೇಳೋದು ನೀವೇ. ಸದನದಲ್ಲಿ ಸುಳ್ಳು ಹೇಳೋದು ಯಾರು? ಅವರು ಅನುಭವಿಸೋದು ಸಾರ್ವಜನಿಕರು. ನೀವು ಹೇಳಿದ್ದೀರಿ, ಮಾತಾಡ್ಲಿ. ಗೊತ್ತಿದೆ, ಕೂತ್ಕೊಳ್ಳಿ. ಮಿನಿಸ್ಟರ್ ನಿಂತಿದ್ದಾರೆ, ಮಾತಾಡ್ತಾರೆ. ಮಾನ್ಯ ಸಭಾಧ್ಯಕ್ಷರು, ಆಯ್ತು.